ತಾಜು ಆರಂಭಿಕ ಹಂತದ ಆಟಗಾರರು. ಎರಡು ಓವರ್ ಪಂದ್ಯ. ಮೊದಲ ಓವರ್ಗಾಗಿ ಲೆಫ್ಟಿ ಅರಫಾತ್. ಮೊದಲ ಚೆಂಡು ಗೂಟದ ಹಿಂಬದಿಯಲ್ಲಿ ಇವಾಗ ರಿಯಾಜ್ ಎಡವಿಕೆಯನ್ನು ಮಾಡಿಕೊಂಡ್ರು. ಬೌಂಡ್ರಿಯ ಸೇರ್ಪಾಡ. ಅದೃಷ್ಟದ ಬೌಂಡ್ರಿ ದಾಖಲಾಗ್ತಾ ಇದೆ ಸಾಗರ್ ಬಾಯ್ಸ್ ಖಾತೆಗೆ. ಲೆಫ್ಟಿ ಅರಫಾತ್ ಮತ್ತೆ ಎರಡನೇ ಚೆಂಡಿಗಾಗಿ. ಎರಡನೇ ಚೆಂಡು ಇದರ ಮಧ್ಯೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಬೌಂಡರಿ ನಂತರವಾಗಿ ಇಲ್ಲಿ ಬೌಲರ್ ಅರಫತ್ ಲೆಕ್ಕ ಚುಪ್ತ ವಿಕೆಟ್ಸ್ ಪತನವನ್ನು ಕಂಡುಕೊಳ್ತಾ ಇದೆ. ಇನ್ನು 10 ಚೆಂಡುಗಳು ಮೊದಲ ಸೆಷನ್ ಅಲ್ಲಿ ಬಾಕಿ ಇರುವಾಗ ಎಷ್ಟು ಓಟವನ್ನು ದಾಖಲಿಸಿದ್ದಾರೆ, ಎಷ್ಟರ ಟಾರ್ಗೆಟ್ ಫೈನಲ್ ಹಂತದಲ್ಲಿ ಸ್ಪೋರ್ಟ್ಸ್ ವಿನ್ನರ್ ಪಡ್ಕೊಳ್ಳುತ್ತೆ ನೋಡಬೇಕು. ಲೆಫ್ಟಿ ಅರಫಾತ್ ಮತ್ತೆ ಚಾಲ್ತಿಯ ಮೂರನೇ ಚೆಂಡಿಗಾಗಿ. ಫಾರೂಕ್ ಸಂತ ಚೆಂಡು, ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ ಇದರ ಮಧ್ಯೆ ಬೌಂಡ್ರಿ. ಇಂಡಿಯನ್ ಫೋರ್ಸ್ ನ ಇದರ ಮ್ಯಾನೇಜರ್ ಕೂಡ ಫಾರೂಕ್ ಅವರು ಈತ ಬೌಂಡರಿಯನ್ನು ದಾಖಲಿಸಿದ್ರು. ಈ ತನ್ಮದ ಲೆಟ್ ಕಟ್ ಪ್ರಯತ್ನವನ್ನು ಮಾಡಿದ್ರು, ಓಟಗಳು ಬರ್ತಾ ಇಲ್ಲ. ಇನ್ನು 2 ಚೆಂಡು ಬಾಕಿ ಇದೆ. ಮೊದಲ ಓವರ್ ಮುಕ್ತಾಯಕ್ಕಾಗಿಲ್ಲ. ಅಷ್ಟು ಬಾಲ್ಸ್ ರಿಮೈನಿಂಗ್ ನಾವು. ಬ್ಲಾಕ್ ಅಲ್ಲಿ ಮಾಡಿದ್ರೆ ಚೆಂಡು ರಿಸ್ಕಿ ಅಪಾಯದ ಓಟ. ಇದರ ಮಧ್ಯೆ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಎಸ್, ಇದರ ಮಧ್ಯೆ ಔಟ್. ಮಹತ್ವದ ಪಂದ್ಯ. ತಾಜು ಈ ತನ್ಮಧ್ಯೆ ರನ್ಔಟ್ಸ್ ಗಳ ಮುಖಾಂತರವಾಗಿ ವಿಕೆಟ್ಸ್ ಅನ್ನು ಒಪ್ಪಿಸಿದ್ರು. ಅಣ್ಣ ದಯವಿಟ್ಟು ಸೀಮಾರೆ ಕಂಚಲ್ಲಿರುವಂತವ್ರು ಸಾಗರ್ ಬಾಯ್ಸ್ ಆಟಗಾರರು ರಂಜು ಸ್ವಲ್ಪ ಹಿಂದಕ್ಕೆ ಸರಿಬೇಕು. ಈತ ಅಂಕಣ ಒಳಭಾಗದಲ್ಲಿ ಸಿರಾಜ್ ಸೇರ್ಪಾಡ. ಬಹಳ ಮಹತ್ವದ ಪಂದ್ಯ. ಉತ್ತಮ ರೀತಿಯ ಆಟವನ್ನೇ ತೋರ್ಪಡಿಸಿದಂತ ಅವರು ಹಿರಿಯ ಆಟಗಾರ ಕೂಡ ಸಿರಾಜ್. ಈತ ಲೆಫ್ಟಿ ಅರಫತ್ ಅಂತಿಮ ಚೆಂಡಿಗಾಗಿ. ಅಂತಿಮ ಚೆಂಡು ಈತ ಮಧ್ಯ ಔಟ್. ಸಿರಾಜ್ ಕೂಡ ನಿರ್ಗಮನವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯ. ತಂಡದ ಮೊತ್ತ 8ಕ್ಕೆ 3. ಈತ ಎರಡನೇ ಓವರ್ಗಾಗಿ ರಿಯಾಜ್. ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ ಜಾನ್ ಅನುಭವ ಇದೆ ಸೆಟ್. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರೆ ಎಂಡೋಸ್ ಓನರ್ ಇದರ 5 ಬ್ರದರ್ಸ್ ಚೇರ್ಮನ್ ಕೂಡ ಅಜ್ಮಾನ್ ಅವರಿಂದ 2,000 ನಗದು ಘೋಷಣೆ ಆಗ್ತಾ ಇದೆ. ಈ ತನ್ನ ಮಧ್ಯೆ ಸುಲಭ ರೀತಿಯ ಹಣ ಅಂಪೈರ್ಸ್ ತೀರ್ಮಾನ ಫೈನಲ್ ಆಗಿರುತ್ತೆ. ಸುಮಿತ್ ನಾಟ್ ಔಟ್ ಎಂಬ ಸೂಚನೆ ರವಾನಿಸಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಾಡೆ.
ರಿಯಾಜ್ ಮತ್ತೆ ಮೂರನೇ ಚೆಂಡಿಗಾಗಿ. ಮೂರನೇ ಚೆಂಡು ರಿಸ್ಕಿ ಅಪಾಯದ ಓಟ. ಈ ತನ್ಮಧ್ಯೆ ಕ್ಲಿಯರ್ ಆಗ್ತಾ ಇದೆ. ಒಂದೋಟ ಪೂರೈಕೆ ಮಾಡಿಕೊಂಡ್ರು. ಅಂಕಿಅಂಶ ಪಟ್ಟಿ ತಂಡ ಮೊತ್ತ 9. ಲಾಸ್ಟ್ 3 balls are remaining now. ಚೆಂಡು ಯು ಮಿಸ್ ಐ ಹೇಟ್. ಕ್ಲೀನ್ ಬಾಲ್ ರೂಪದಲ್ಲಿದ್ದ ಸಾಗರ್ ಬಾಯ್ಸ್ ಮತ್ತೊಂದು ವಿಕೆಟ್ಸ್ ಪತನ. ಲಾಸ್ಟ್ 2 balls are remaining. ಹ್ಯಾಟ್ರಿಕ್ ವಿಕೆಟ್ ದಾಖಲಿಸಿದ ನಸೀಫ್ ಅವರ ಮುಖಾಂತರವಾಗಿ 1,000 ನಗದು ಘೋಷಣೆ ಇದೆ. ಘೋಷಣೆ ಮಾಡಿಕೊಳ್ಳುವವರು ದಯವಿಟ್ಟು ನೀವಿಲ್ಲಿ ಕಮೆಂಟ್ರಿ ಬಾಕ್ಸ್ ಹತ್ತ ಬರಬೇಕು. ಈ ತನ್ಮಧ್ಯೆ ಒಂದೋಟ ಕ್ಲಿಯರ್ ಮಾಡಿಕೊಂಡು ತಂಡ ಮತ್ತೆ 10 ದಶಕದ ಪೂರೈಕೆ ಇವಾಗ ಮಾಡಿಕೊಳ್ತಾ ಇದೆ. ಲಾಸ್ಟ್ 1 balls are remaining now. ರಿಯಾಜ್ ಅಂತಿಮ ಚೆಂಡಿಗಾಗಿ. ಈ ತರಹ ಸುರಕ್ಷಿತ ಕ್ಯಾಪ್ ಶಾಟ್ ಬೌಂಡ್ರಿ ಫಾರೂಕ್ ದಾಖಲಿಸಿದ್ರು. 2 ಓವರ್ ಇನ್ನಿಂಗ್ಸ್ ಮುಕ್ತಾಯದಲ್ಲಿ ತಂಡದ ಮೊತ್ತ 14. 12 ಚೆಂಡು ಸ್ಪೋರ್ಟ್ಸ್ ವಿನ್ನರ್ 15 ಓಟವನ್ನು ದಾಖಲಿಸಬೇಕಾಗಿದೆ ಚಾಂಪಿಯನ್ ಪಟ್ಟಕ್ಕಾಗಿ. ಸಾಗರ್ ಬಾಯ್ಸ್ ತಂಡಕ್ಕೆ ಸುವರ್ಣ ಅವಕಾಶಗಳಿದೆ. ಇಂಡೋಸ್ ಮಾಲಕರು ಮತ್ತು ಸಾಗರ್ ಬಾಯ್ಸ್ ತಂಡದ ಮಾಜಿ ನಾಯಕರಾದಂತ ಇಂಡೋಸ್ ನ ಚೇರ್ಮನ್ ಆದ ಫೈಬ್ರದರ್ಸ್ ನ ಚೇರ್ಮನ್ ಆದಂತ ಅಜ್ಮಾಲ್ ರವರ ಪರವಾಗಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ 2,000 ರೂಪಾಯಿಯ ಘೋಷಣೆ ಬರ್ತಾ ಇದೆ ಸಾಗರ್ ಬಾಯ್ಸ್ ತಂಡಕ್ಕೆ. ಅದೇ ರೀತಿ ಸ್ಪೋರ್ಟ್ಸ್ ವಿನ್ನರ್ಗೂ ಕೂಡ ಸುವರ್ಣ ಅವಕಾಶ ಬರ್ಲಿಕ್ಕಿದೆ. ಬಹುಶಃ ರಿಯಾಜ್ ರವರ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಈ ಕರ್ನಾಟಕ ರಾಜ್ಯ ಮತ್ತು ಕೇರಳದಲ್ಲಿ ಬಹಳಷ್ಟು ಹೆಸರು ಪಡೆದಂತ ಜರ್ಸಿ ಮತ್ತು ಪ್ಯಾಂಟ್ ಜೊತೆಗೂಡಿ 550 ರೂಪಾಯಿಯ ರಿಡಕ್ಷನ್ ಆಫರ್ ಈಗ ರಾರಾಜಿಸ್ತಾ ಇದೆ. ದೇಶ ವಿದೇಶ ಅಂದ್ರೆ ದುಬೈ, ಕತಾರ್, ಅದೇ ರೀತಿ ಸೌದಿ ಅರೇಬಿಯಾ, ಅದೇ ರೀತಿ ಕುವೈಟ್ ಮತ್ತು ಮಸ್ಕತ್, ಈ ರೀತಿಯ ನಾನಾ ಭಾಗಕ್ಕೆ ಸ್ಪೋರ್ಟ್ಸ್ ವಿನ್ನರ್ ನ ಡ್ರೆಸ್ ಈಗ ರವಾನೆ ಆಗ್ತಾ ಇದೆ. ಜೋರಾದ ಕಚ್ಚಾಪಾಲೆ ಸ್ಪೋರ್ಟ್ಸ್ ವಿನ್ನರ್ ನ ಮಾಲಕರಿಗೆ. ಹೊಸ ನಮ್ಮೂರಿನ ಹೆಮ್ಮೆಯ ಪುತ್ರ ರಿಯಾಜ್ ಇವರು ಸಾಗರ್ ಬಾಯ್ಸ್ ಮತ್ತು ಬೀಚ್ ಬಾಯ್ಸ್ ನ ಬೆನ್ನೆಲುಬು ಆಟಗಾರ. ಅತ್ಯುತ್ತಮ. ಓವರ್ ಟು ಹುಸೈನ್ ಮಣಿಪುರ್. ಧನ್ಯವಾದಗಳು ರಿಯಾಜ್ ಅವರೇ. ಇತ್ತ 12 ಚೆಂಡು 15ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಪಡ್ಕೊಳ್ತಾ ಇದೆ ಸ್ಪೋರ್ಟ್ಸ್ ವಿನ್ನರ್. ಆರಂಭಿಕ ಹಂತ ಲೆಫ್ಟಿ ಅರಫಾತ್ ಮತ್ತು ರಿಯಾಜ್ ಆರಂಭಿಕ ಹಂತ ಆಟಗಾರರು. ಮೊದಲ ಹಂತದ ಸ್ಟ್ರೈಕ್ ಅನ್ನ ರಿಯಾಜ್ ಪಡ್ಕೊಂಡ್ರೆ ನಾನ್ ಸ್ಟ್ರೈಕ್ ಬಾದಲ್ಲಿ ಅರಫಾತ್ ಕಟ್ಕೊಳ್ತಾ ಇದ್ದಾರೆ. ಮೊದಲ ವರ್ಗಾಗಿ ಹೆಚ್ಚು. ಮತ್ತೆ ಒಂದು ಸಾಗರ್ ಬಾಯ್ಸ್ ಹೆಸರಿಡಿದಕ್ಕೆ ಸಮೀರ್ ಅವರಿಗೆ 2 ದಿವಸ ಬಿಟ್ಟು ಸನ್ಮಾನ ಇದೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಲೆ. ಆನರ್ ಆಫ್ ಸಾಗರ್ ಬಾಯ್ಸ್ ತಂಡದ ಸಮೀರ್ ಅವರಿಗೆ. ಮೊದಲ ಚೆಂಡು ಆರಂಭಿಕ ಹಂತದಲ್ಲಿ ಬೌಂಡ್ರಿಯನ್ನು ಅಡ್ಡಾಯಿಸಿ ಒಂದೋಟ ಕ್ಲಿಯರ್ ಆಗ್ತಾ ಇದೆ. 11 ಎಸೆತ 14ರ ಅವಶ್ಯಕತೆ. 11ಕ್ಕೆ 14. 2 ತಂಡಗಳ ಪ್ರಶಸ್ತಿ ಸುತ್ತಿಗಾಗಿ ಕಾಳಗ. ವಿನ್ನರ್ಸ್ ಅಪ್ ಮತ್ತು ರನ್ನರ್ಸ್ ಅಪ್ ಪ್ರಶಸ್ತಿಗಾಗಿ ಇಲ್ಲಿ ಹೋರಾಟ ಮುಂದುವರಿತಾ ಇದೆ. ಇರ್ಷಾದ್ 2ನೇ ಚೆಂಡಿಗಾಗಿ. ಇರ್ಷಾದ್ ಟು ಅರಫಾತ್. ಈ ತರ್ಮದ ನಿಯಮ ಉಲ್ಲಂಘನೆ ಹೊಡೆತ. ಈ ತರ್ಮದ ವಿಕೆಟ್ಸ್ ಪತನ. ಲೆಫ್ಟಿ ಅರಫಾತ್ ವಾಪಸ್ ಅತಿಯಾದ್ರು.
ಇದು ಅಂಕಣ ಭಾಗದಲ್ಲಿ ಸಾಹಿಲ್ ತಂದೆ ಮಗ ಮತ್ತೆ ಫೈನಲ್ ಹಂತದಲ್ಲಿ ಜೋಡಿಯನ್ನು ಕಟ್ಕೊಳ್ತಾ ಇದ್ದಾರೆ. ಈ ಧರ್ಮದ ನಂಬರ್ ಅಸಾಧ ರೀತಿಯ ಕ್ಯಾಚ್ ಅನ್ನು ಹಂತದಲ್ಲಿ ತಾಜು ಪಡ್ಕೊಂಡ್ರು. ಅದೇ ರೀತಿ ಮತ್ತೊಂದು ಸುವರ್ಣ ಅವಕಾಶ ಫಾರೂಕ್ ಇಂಡಿಯನ್, ಇದರ ಮಾಲಕರಾದಂತಹ ನೌಶಾದ್ ಇಂಡಿಯನ್ ಒಂದು ವೇಳೆ ಚಾಂಪಿಯನ್ ಆದರೆ 2,000 ರೂಪಾಯಿಯ ನಾಳೆ ಘೋಷಣೆಯನ್ನ ಮಾಡಿದ್ದಾರೆ. ಹೊಸ ಫಾರೂಕ್ ರವರಿಗೆ ಜೋರಾದ ಕೈ ಚಪ್ಪಾಳೆ. ಇಂಡಿಯನ್ ನ ಮಾಲಕರಾದಂತಹ ನೌಶಿಚ್ಚ ಫ್ರಮ್ ಪಯ್ಯನ್ನೂರ್, ಇವರೆಲ್ಲ ಸಹಕಾರಗಳಿವೆ. ಬಹುಶಃ ನೋಡ್ಬೇಕಾಗಿದೆ ಯಾವ ರೀತಿ ಪಂದ್ಯಾಟದ ಚಾಂಪಿಯನ್ ಹೊರಹೊಮ್ಮುತ್ತಾರೆಂದು. ಕಡಪ್ಪರ ಪ್ರೀಮಿಯರ್ ಲೀಗ್ 2025ನೆಯ ಕೊನೆಯ ಹಂತದಲ್ಲಿವೆ. ಬಹಳಷ್ಟು ಅತ್ಯುತ್ತಮ ಒಂದು ಕ್ರಿಕೆಟ್ ಪಂದ್ಯಾಟ. स्ट्राइक से खेला जा रही है फारूक और इरशाद. अच्छी गेंद है उछाते हुए गेंद. रियाज गेम को अच्छी रनिंग करते हुए बिटवीन द विकेट पर 1 रन बच चुकी है. स्पोर्ट्स विनर की रनों की संख्या धीरे धीरे बढ़ रही है. 2 रन. अशपार हमारा साथी में स्कोरर है. जी हाँ, काफी अच्छी स्कोरर सुबह से शाम तक 2 रन बन चुकी है. स्कोर का 2 ऑन द बोर्ड. और आखिरी गेंद 1 more बॉल रिमेनिंग और स्ट्राइक कैसे खेला जा रही है रियाज. और देखना पड़ेगा स्पोर्ट्स विनर की मालिक और इस टीम की जबरदस्त खिलाड़ी बनने वाली है. और देखना पड़ेगा क्या कुछ इशार करते हुए जमाल भाई, हमारा बेहतरीन क्रिकेटर से सागर बॉयज के लिए एक जमाने का जमाल का नाम है. आज भी याद है 2002 सुल्तान कॉलेज मैदान में उन्होंने लगातार 4 मैचों में कम से कम 80 रन बन चुकी है. डायमंड ट्रॉफी 2002 जो इसमें सागर बॉयज चैंपियन बन चुकी है. आखिरी गेंद 1 more बॉल रिमेनिंग. 1 more बॉल. ಕೊನೆ ಒಂದು ಎಸೆತವಿದೆ. ಆದರೂ ದಯವಿಟ್ಟು ಇಂಜುರಿ ಆದರೆ ಕ್ರೀಡಾಂಗಣವನ್ನ ಬಿಟ್ಟುಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವೀರಜ್, ನಮಗೆ ಪ್ಲೇಯರ್ಸ್ಗೆ ಆಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಕ್ರೀಡಾಂಗಣದಿಂದ ಹೊರಗೆ ಎತ್ಕೊಂಡು ಹೋಗಬಹುದು. ಬಹುಶಃ ಇಂಜುರಿ ಆಗುವುದು ಸಹಜ ಕ್ರಿಕೆಟ್ ಅಲ್ಲಿ. ಬಹಳಷ್ಟು ಸಮಯದ ಅವಕಾಶಗಳು ಕಮ್ಮಿ ಇವೆ. ಆದುದರಿಂದ ಅದೇ ರೀತಿ ಮೈಸೂರಿನಿಂದ ಸಮೀರ್ ಬಂದಿರ್ತಾರೆ. ಜೋರಾದ ಕೈಚಾಪಾಲೆ ಸಮೀರ್ ಬಾಯ್ ಮಚ್ಚ ಬಾಯ್ ಜೊತೆ ಕುತ್ಕೊಂಡು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಸಮೀರ್ ಫ್ರಮ್ ಮೈಸೂರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಬಹುಶಃ ಇವತ್ತೆಲ್ಲ ಮೈಸೂರಿಂದ ನಿನ್ನೆ ಅವರು ಬೆಂಗಳೂರು ಫ್ಲೈಟ್ ಮುಖಾಂತರವಾಗಿ ಮಂಗಳೂರು ಬಚ್ಪೆಗೆ ಬಂದಿರ್ತಾರೆ. ಹೊಸ 2 ರನ್ ಆಗಿರುತ್ತದೆ. ಟೋಟಲ್ ಸ್ಕೋರ್ ಜಂಪ್ 2. ಅದೇ ರೀತಿ ಸ್ಥಳೀಯ ಬೆನ್ನೆಲುಬು ಉಲ್ಲಾಲ ನಗರಸಭೆಯ ಸದಸ್ಯ ಬಡವರ ಜೂನಿಯರ್ ಜನಾರ್ದನ ಪೂಜಾರಿ, ಈ ಕಡಪ್ಪರದ ಬಸೀರ್, ಇವರಿಗೆ ಜೋರಾದ ಕೈಚಪ್ಪಾಲೆ. ಬಹುಶಃ ಬಡವರ ಬಂಧು ಎಂದು ಖ್ಯಾತ ಪಡೆದಂತ ಉಲ್ಲಾಲದ ಮತ್ತೋರ್ವ ಜನಪ್ರಿಯ ನಮ್ಮೆಲ್ಲರ ಆತ್ಮೀಯರು ಬೀಚ್ ಬಾಯ್ಸ್ ನ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ಕೂಡ ಬಶೀರ್ ಅವರು. ಬಹುಶಃ ಕೆಲವರು ಬೀಚ್ ಬಾಯ್ಸ್ ಅಲ್ಲಿ ಬಹಳಷ್ಟು ಆಟಗಾರರಿದ್ರು. ಅಮೀರ್, ಬಶೀರ್, ಫಾರೂಕ್, ನವಾಜ್, ರಿಯಾಜ್, ಇಮ್ತಿಯಾಜ್, ಅಪ್ಪು ಇವರೆಲ್ಲ ಸಾಗರ್ ಬಾಯ್ಸ್ ನ ಎಡಬದಿಯಲ್ಲಿರುವಂತ ಬೀಚ್ ಬಾಯ್ಸ್ ಹೊರಗೆ ಆಡ್ತಾ ಇದ್ರು. ಅದೇ ರೀತಿ ನೇರವಾಗಿ ಸಾಗರ್ ಬಾಯ್ಸ್ ಅಲ್ಲಿ ಅಜ್ಮಾಲ್, ಆದಿಲ್ ಬಾಯ್, ಸಾಹುಲ್ ಬಾಯ್, ಸಿದ್ದಿಕ್ ಬಾಯ್, ಟೌಸನ್ ಮುನ್ನಾ ಹಮ್ಜಾ, ಖಲೀಲ್, ನಾನು ಜೊತೆಗೂಡಿ ರಿಯಾಜ್, ನಾವೆಲ್ಲರೂ ಸಾಗರ್ ಬಾಯ್ಸ್ ತಂಡದ ಪರವಾಗಿ ಆಡ್ತಾ ಇದ್ರು. ಹಿರಿಯಣ್ಣ ಜಮಾಲ್ 2004 ಇಸವಿಯಲ್ಲಿ ಜಮಾಲ್ಗೆ ಹೆಸರು ಬಂತು. 2002ರಲ್ಲಿ ಸರಣ ಶ್ರೇಷ್ಠ ಮತ್ತು 3 ಪಂದ್ಯ ಶ್ರೇಷ್ಠ ಪಡೆದಂತ ಆಟಗಾರ ಜಮಾಲ್ ಸಾಗರ್ ಬಾಯ್ಸ್ ನ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ನಡೆಸಿದಂತ ಪಂದ್ಯಾವಳಿಯಲ್ಲಿ ಬಹುಶಃ ಇದೇ ಮಾದರಿಯ 30 ಗಜಗಳ ಒಳಗಡೆ ಪಂದ್ಯದಲ್ಲಿ ದಯವಿಟ್ಟು ವೀರಜ್ ಉಲ್ಲಾಲದ ಅತ್ಯುತ್ತಮ ಆಟಗಾರರಲ್ಲಿ ಪಂದ್ಯದ ಮುಖ್ಯ ತೀರ್ಪುಗಾರ, ಸಹ ತೀರ್ಪುಗಾರಾಗಿ ಸುಮಿತ್ ಪಂದ್ಯಾಟ ಮುಂದುವರಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೌಲರ್ ಚೇಂಜ್. ಪಂದ್ಯಾಟದ
ತೀರ್ಪುಗಾರರು ಬೌಲರ್ಗೆ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ವಿನ್ನರ್ ರಿಯಾಜ್ ಇವರ ಸಾರಥ್ಯದ ಸ್ಪೋರ್ಟ್ಸ್ ವಿನ್ನರ್ ತುಕೋಟ್ ಅವರ ಹೆಸರು ಇದೆ ಈ ತಂಡದಲ್ಲಿ. ಸ್ಪೋರ್ಟ್ಸ್ ವಿನ್ನರ್ ಕಡಪ್ಪರ. ಅದೇ ರೀತಿ ಬಹಳಷ್ಟು ಅಭಿಮಾನಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಈ ಕಡಪ್ಪರದಲ್ಲಿ ಬಹುಶಃ ಯಾವತ್ತು ಒಂದು ಟೂರ್ನಮೆಂಟ್ ಆಗಲಿ ಯಾವುದೇ ಒಂದು ವಿಚಾರ ಆದ್ರೆ ಬಹುಶಃ ಭಾರತ ಸಡಗರದ ಸಂಭ್ರಮವೇ ಬೇರೆ. ಆದುದರಿಂದ ಬಹಳಷ್ಟು ಬೆಂಬಲಗಳು ಸಿಗ್ತಾ ಇದೆ. ಆದ್ರೆ ಈ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ಜನಪ್ರಿಯ ನಾಯಕರುಗಳಾದಂತಹ ಸನ್ಮಾನ್ಯ ಯುಟಿ ಖಾದರ್ ಸರ್ ಅವರ ಪಂದ್ಯಾಟಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕಡಪ್ಪರ ಪರವಾಗಿ. नायकेबाजी के बुला रही है शरफ. अच्छी गेंद है, गेम से सीधा डीप लॉन्ग डीप एक्स्ट्रा में गेम को ड्राइव किया. गेम सीधा सीमा के बाहर 4 रनों के लिए बिल्कुल बाउंड्री लाइन पर जगह देखा है. ಅದೇ ರೀತಿ ಪಂದ್ಯಾವಳಿಯಲ್ಲಿ ನಮಗೆ ಅಶ್ರಫ್ ಫ್ರಮ್ ಎಸ್ಆರ್ ಮಾಲಕರು, ಎಸ್ಆರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಮಾಸ್ತಿಕಟ್ಟೆ ಮೇಲಂಗಡಿ ಮಧ್ಯಭಾಗದಲ್ಲಿರುವಂತಹ ತಂಡ. ಇವತ್ತು ಬಿಸಿನೆಸ್ ಮ್ಯಾನ್ ಆಗಿ ಹೊರಹೊಮ್ಮಿರುವಂತಹ ಅಶ್ರಫ್ ಎಸ್ಆರ್ ಇವರಿಗೆ ದಯವಿಟ್ಟು ಶರೀಫ್ ಮೌಂಟ್, ಕೇರಳ ಮೌಂಟ್ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. छह गेंदों पर 9 रन चाहिए मैच जीतने के लिए और काफी अच्छी गेंदबाजी रंजीत को बुला दिया और अच्छी गेंद है, गेम सीधा बढ़ने में जगह देंगे 4 रन के लिए. 5 गेंदों पर 5 रन चाहिए मैच जीतने के लिए और लगभग 2 बाउंड्री आखिरी 2 गेंदों में उन्होंने उठा चुकी है स्पोर्ट्स विनर कड़प्पारा. फारूक और रियाज की साथी बल्लेबाज है और जी आखिरी 5 गेंदों पर 5 रन चाहिए मैच जीतने के लिए. काफी सुंदर मैच है मैदान पर चल रही है. इस बीच रंजीत राइट आर्म ओवर द विकेट के बीच और अच्छी गेंद है, ब्लॉक कॉल गेंद गेम को फाइनल पर राइड कर चुकी है. जिया काफी अनुभवी खिलाड़ी सिराज सीनियर और जूनियर के खिलाफ जो खेला जा रही है और काफी अच्छी लड़ाई की एक बेहतरीन फाइनल मैच खेला जा रही है. स्पोर्ट्स विनर और सागर बॉयज कड़पा के बीच जो कि मैच खेला जा रही है. 4 गेंदों पर 4 रन चाहिए. जोर वाली गेंद आ रही है, अच्छी गेंद है, इसी के साथ रियाज आउट. एक जबरदस्त विकेट आउट हो चुकी है. मैं कहना चाहता हूं स्पोर्ट्स विनर के मालिक आउट होकर पिलर के पास और 2000 की नाम रखा इंडोस की चेयरमैन और 5 ब्रदर्स की मालिक और सागर बस की एक्स कप्तान जो आइस अजमाल जी 2000 रुपए के नगद पुरस्कार अपनी टीम चैंपियन बनने के बाद जो मिल जाएगा. हमारे साथ में जूनियर सुनील गावस्कर सिद्दीक भाई 100 गेंदों में सामने करते हुए 50 रन लेते हुए 2000 साल से उनका मेरे को याद है आउट नहीं बिल्कुल नहीं होता है. जो टेस्ट और वनडे में जो बिल्कुल नहीं होता है आउट. जो यहाँ पर सीतक का पितिल और रजाकाजी स्टेडियम पर उन्होंने ज्यादा खेल है और सिद्दीक भाई का अभी तक याद है मेरे के लिए और देखना पड़ेगा. आज मैच देखने का मौका मिल जाएगा आपके लिए. धन्यवाद सिद्दीक भाई. रंजीत अच्छी गेंद है, डीप मिड ऑन पर गेम को ड्राइव करते हुए बेहतरीन फील्डिंग. 3 गेंदों पर मैच जीतने के लिए 2 गेंदों पर 3 रन. 2 गेंदों पर 3 रन. फारूक और शफान जो क्या कुछ जंग हो रही है और दयविಟ್ಟು 1 ನಿಮಿಷ ಅಲ್ಲಿ ಬೌಂಡ್ರಿ ಲೈನ್ ಅನ್ನ ಎಲ್ಲರೂ ದಯವಿಟ್ಟು ಬೌಂಡ್ರಿ ಲೈನ್ ಎಲ್ಲರೂ ಸರಿಯಾಗಿ ನಿಲ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಯಾರು ಕೂಡ ಬೌಂಡ್ರಿಯ ಮುಂಭಾಗಕ್ಕೆ ಬರಬೇಡಿ, ಹಿಂದೆ ಸರಿ ಎಲ್ಲರೂ ದಯವಿಟ್ಟು. ಪಂದ್ಯಾಟ ರೋಚಕ ಮತ್ತು ರೋಮಾಂಚಕರ ಸ್ಥಿತಿಯಲ್ಲಿ ಇರುವುದರಿಂದ ಯಾರು ಕೂಡ ಅಡಚಣೆ ಮಾಡಬೇಡಿ. और इस गेम को उठा दिया सीमा के बाहर. स्पोर्ट्स विनर चैंपियन बन चुकी है 2025 कड़प्पारा प्रीमियर लीग 2025 का चैंपियन. और काफी अच्छी खेल है. जिया जीतने वाला टीम है स्पोर्ट्स विनर कड़प्पारा. तालियां बचाना चाहिए बिल्कुल. और यहाँ पर स्टेज पर जा रही है आगे के
और ಪುರಿ ಕಾಮ್ ದಯವಿಟ್ಟು ಬಂದಿರುವಂತ ಎಲ್ಲರನ್ನ ನಾವು ವೇದಿಕೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ದಯವಿಟ್ಟು ಎರಡು ತಂಡದ ಆಟಗಾರರು